ಗುರುಜಿ, ನೀವು ಹೇಳ್ತಿದ್ರಿ ಜ್ಯೇಷ್ಠಾದೇವಿಯ ಬಗ್ಗೆ. ನಾವು ಈ ಜ್ಯೇಷ್ಠಾದೇವಿಯ ಹೆಸರನ್ನ ಅಷ್ಟಲಕ್ಷ್ಮಿಯರಲ್ಲಿ ಕೇಳಿಲ್ಲ ಗುರುಜಿ. ಯಾರದು? ಜೊತೆಗೆ ಒಬ್ಬಟ್ಟನ್ನ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾಕೆ ಮಾಡ್ತಾರೆ, ಕಾರಣ ಕೂಡ ತಿಳಿಸ್ಕೊಡ್ತೀನಿ ಅಂತ ಇದ್ರಿ. ಏನು ಅಂದರೆ, ಈ ಜ್ಯೇಷ್ಠಾದೇವಿ ಎಲ್ಲ ವೀಕ್ಷಕರಲ್ಲಿ ಪರಿಪೂರ್ಣತೆಯನ್ನು ಕೊಡ್ತಾಳೆ ಅಂತ. ನೋಡಿ, ಈ ವೀಕ್ಷಕರಲ್ಲಿ ಎಲ್ಲರಿಗೂ ಏನಂತ ಹೇಳ್ತೀವಿ, ನಾವು ನಮ್ಮ ಸಾನ್ನಿಧ್ಯವನ್ನು ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ಶ್ರದ್ಧೆ ಬೇಕು ಅಂತೀವಿ. ಭಕ್ತಿ ಭಾವನೆ ತೋರಿಸ್ಬೇಕಷ್ಟೇ. ಶ್ರದ್ಧೆ ಮೊದಲು ಇಂಪಾರ್ಟೆಂಟು. ಅದಕ್ಕೆ ಡಿಸಿಪ್ಲಿನ್. ಆ ಶ್ರದ್ಧೆ ಇಲ್ಲದಿದ್ದಾಗ ಜ್ಯೇಷ್ಠಾದೇವಿ ನಮ್ಮ ಅಚಂಚಲತೆಯನ್ನು ತೋರಿಸುತ್ತಂತೆ. ಅದಕ್ಕೆ ನಾನು ಹೇಳೋದು, ಒಂದು ಗೂಬೆಯನ್ನು ಲಕ್ಷ್ಮೀ ವಾಹನವಾಗಿ ಕಾನ್ಸಂಟ್ರೇಷನ್ ಇಟ್ಕೋಬೇಕು. ತೊಡೆ ಮೇಲೆ ಕೆಂಪು ಬಟ್ಟೆಯನ್ನು ಒದ್ದೆ ಮಾಡಿ ಹಾಕ್ಕೋಬೇಕು. ಯಾಕೆ ಆ ಒದ್ದೆ ಮಾಡಿ ಅಂದರೆ, ಹಿಂಡಿ ಆ ಒದ್ದೆ ಅಲ್ಲೇ ಇದ್ದರೆ ನಿಮಗೆ ಆ ಒದ್ದೆ ಇದೆ ಅಂತ ಒಂದು ದೈಹಿಕವಾಗಿ ಗೊತ್ತಾಗತ್ತೆ. ಎರಡನೇದು, ಆ ಕೆಂಪು ವಸ್ತ್ರ ಏನಕ್ಕೆ ಅಂದರೆ ದೃಷ್ಟಿಗೆ. ಆ ಜ್ಯೇಷ್ಠಾದೇವಿ ಅವಾಗ ಬರಲ್ಲಂತೆ ಎಕ್ಸ್ಟ್ರಾ ಬಟ್ಟೆ. ಅದಕ್ಕೆ ಗಂಡಸರಿಗೂ ಅಷ್ಟೇ, ನಾವು ಯಾವತ್ತೂ ಹೇಳ್ತೀವಿ ಒಂಟಿ ಬಟ್ಟೆ ಹಾಕೋಬೇಡ. ನೀನು ಯಾವತ್ತೂ ಅಶುಭಕ್ಕೋಸ್ಕರ ಒಂಟಿ ಬಟ್ಟೆ ಹಾಕೊಳ್ಳೋದು, ಒಂದು ಶಲ್ಯವನ್ನು ಹೊಚ್ಕೊಂಡು 2 ಬಟ್ಟೆ ಇರಲೇಬೇಕು. ಆ 2 ತತ್ವ ಮನಸ್ಸನ್ನು ಒಂದಾಗಿ ಮಾಡ್ತಕ್ಕಂಥ ಶ್ರದ್ಧಾ ಅಲ್ಲಿರ್ತಾಳೆ. ಜ್ಯೇಷ್ಠಾದೇವಿನ ಓಡಿಸ್ಬೇಕು ಫಸ್ಟು. ಅದಕ್ಕೋಸ್ಕರ ಜ್ಯೇಷ್ಠಾದೇವಿನ ಓಡಿಸೋಕ್ಕೆ ಜ್ಯೇಷ್ಠಾದೇವಿ ಪೂಜೆ ಅಂತಿದೆ, ಜ್ಯೇಷ್ಠ ಲಕ್ಷ್ಮೀ ಪೂಜೆ ಅಂತಲೇ ಇದೆ. ಅದನ್ನು ವ್ರತಕಲ್ಪಮಾಲದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಆಗ ಜ್ಯೇಷ್ಠಾದೇವಿನ ಓಡಿಸಿದ ಮೇಲೆ ನಾವು ಆ ಗೂಬೆನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಒಂದು ನಕ್ಷತ್ರಾಕಾರದಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿ ಒಳಗಡೆ ಒಂದು ನಕ್ಷತ್ರ ಹಾಕಿ ಪ್ರತಿಷ್ಠಾಪನೆ ಮಾಡಬೇಕು ಗೂಬೆಯನ್ನು. ತದನಂತರ ನಿಮ್ಮ ಕುಂಕುಮಾರ್ಚನೆ ಅದರ ಮೇಲೆ ಮಾಡಿ ಮಹಾಜ್ಯೇಷ್ಠಾದೇವಿಯೇ ನಮಃ ಅಂತ ಪ್ರಾರ್ಥನೆ ಮಾಡಬೇಕು. ಆಗೇನಾಗುತ್ತೆ, ಒಂದು ದೃಷ್ಟಿ ಗೊಂಬೆ ಇದ್ದ ಹಾಗೆ, ಕಾವಲ್ಗಾರ ಇದ್ದ ಹಾಗೆ ಅಲ್ಲಿ ಕಾಯ್ತಾ ಕೂತ್ಕೊಳ್ಳುತ್ತೆ. ಆಮೇಲೆ ನಿಮ್ಮ ಪೂಜೆ ಪುನಸ್ಕಾರ ಮಾಡಿದಾಗ ನಿಮ್ಮ ಮೈಂಡ್ ನೋಡಿ ಎಲ್ಲೂ ಹೋಗಲ್ಲ, ಗಂಡನ ಕಡೆನೂ ಹೋಗಲ್ಲ, ಹೆಂಡತಿ ಕಡೆನೂ ಹೋಗಲ್ಲ, ಯಾವ ಕಾಡಕ್ಕೂ ಹೋಗಲ್ಲ. ಅಂದ್ರೆ ಏನು, ಗಂಡನೂ ಸ್ವತಃ ಪೂಜೆ ಮಾಡ್ತಾನೆ. ಯಾಕೆಂದ್ರೆ ಹೆಣ್ಣು ಮಕ್ಕಳ ಅಕಸ್ಮಾತ್ ಇಟ್ಕೊಂಡು ಹೆಂಡತಿ ಸತ್ತೋಗಿದ್ದರೆ ಅವನೇ ಸ್ವತಃ ಕೂತ್ಕೊಂಡು ಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಅದಕ್ಕೆ ಹೆಂಡತಿ ಕಡೆ ಗಮನ ಹೋಗಲ್ಲ ಅನ್ನೋಕ್ಕೋಸ್ಕರ ವಿಚಾರ ಹೇಳಿದ್ದು. ಹೆಣ್ಣು ಮಕ್ಕಳನ್ನ ಕೂಡಿಸಿ ಮಾಡಿದಾಗ ತಾಯಿಂದ್ರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮದುವೆ ಆಗಿದ್ದವರು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಮದುವೆ ಆಗದಿದ್ದವ್ರು ಏನು ಮಾಡಬೇಕು, ಯಾವ ಕಾಲಕ್ಕೂ ಲಂಗಾದಾವಣಿ ಹಾಕೊಂಡು ಕೂತ್ಕೋಬೇಕು. ಯಾಕೆ ಲಂಗಾದಾವಣಿ ಹಾಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂತಿದ್ರು ಅಂದರೆ, ಜ್ಯೇಷ್ಠಾದೇವಿಗೆ ಲಂಗಾದಾವಣಿ ತುಂಬ ಇಷ್ಟ. ಅದಕ್ಕೆ ಹೆಣ್ಣು ಮಕ್ಕಳು, ಚಿಕ್ಕದ ಮಕ್ಕಳಿಗೆ ಲಂಗಾದಾವಣಿ ಹಾಕಿದಾಗ ಶ್ರೇಷ್ಠತೆಯನ್ನು ಕೊಡ್ತಕ್ಕಂಥ ಆ ಶ್ರದ್ಧೆ ಏನು ಮಾಡೋಳು ಮಾಡ್ತಾಳೆ. ಶ್ರದ್ಧಾಂ ವಿದ್ಯಾ. ಆಗ ವಿದ್ಯೆ ಬರ್ತಾಳಂತೆ. ವಿದ್ಯಾದೇವಿ ಇಂಚ ಕರಿಷ್ಯೆ. ಆ ವಿದ್ಯಾದೇವಿ ಬಂದು ಕೂತ್ಕೊಂಡು ಮಂತ್ರ ಉಚ್ಚಾರಣೆ ನಮ್ಮಲ್ಲಿ ಕೂತ್ಕೊಂಡು ಆಹ್ವಾನ ಮಾಡ್ಕೊತಾಳೆ. ಆಗ ಮಹಾಲಕ್ಷ್ಮಿ ಜೊತೆಗೆ ಸರಸ್ವತಿನೂ ಆಹ್ವಾನ ಆದ್ಲು. ಆಮೇಲೆ ತಾಯಿ ಜಗನ್ಮಾತೆ ಆಗಿರತಕ್ಕಂಥವಳನ್ನ ಸ್ವಾಗತ ಗಜಲಕ್ಷ್ಮಿ ಸ್ವರೂಪದಲ್ಲಿ ಬರ್ತಾಳೆ, ಗಜಾರೋಹಣವಾಗಿ ಬರ್ತಾಳೆ. ಆಗ ಮಹಾಲಕ್ಷ್ಮಿ ಕೂತ್ಕೊಂಡಾಗ ಕಲಶದಲ್ಲಿ ಆಹ್ವಾನ ಮಾಡಿ, ಮಹಾಲಕ್ಷ್ಮಿ ಈಗ ಕರಿತಾ ಇದ್ದೀನಿ ಬಾ ಅಂತ. ಅಂದರೆ ಮಹಾಲಕ್ಷ್ಮಿ ಹೇಗೆ ಅಂದರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೊಡ್ಡವರು, ಆದರೆ ಬರೀ ಲಕ್ಷ್ಮಿ ಚಿಕ್ಕವಳು. ಅಂದರೆ ಏನೋ 108 ಲಕ್ಷ್ಮಿಯಲ್ಲಿ ಒಂದೊಂದು ಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಂಡ್ರೆ, 108 ಲಕ್ಷ್ಮಿಗೆ ಒಂದು ಆಹ್ವಾನ ಮಾಡಿಕೊಂಡ್ರೆ ಆದಿಲಕ್ಷ್ಮಿ. ಆ ಆದಿಲಕ್ಷ್ಮಿನ ವಶೀಕರಣಂ ಸ್ವಾಹ ಅಂತ ಕೇಳ್ಕೋಬೇಕು. ಅದಕ್ಕೆ ಅಷ್ಟಲಕ್ಷ್ಮಿಯಲ್ಲಿ ಮೊದಲಾಗಿ ಕೇಳೋದು ಆದಿಲಕ್ಷ್ಮಿ. ಇವಳು ಕಲಶವನ್ನು ಇಟ್ಕೊಂಡಿರ್ತಾಳೆ, ಪೂರ್ಣ ಕಲಶದಲ್ಲಿ ಆಹ್ವಾನ ಆಗ್ತಾಳೆ. ಮೊದಲಾಗಿ ಸ್ಥಾನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು. ಆಗ ಆ ನಮಸ್ತೇಸ್ತು ಮಹಾಮಾಯೆ ಅಂತ ಏನು ಹೇಳ್ತೀವಿ, ಆ ಸ್ವರೂಪವಾಗಿ ಇರ್ತಕ್ಕಂಥ ಆದಿಲಕ್ಷ್ಮಿ ನಮೋಸ್ತುತೆ ಅಂತ ಒಂದು ಆದಿಲಕ್ಷ್ಮಿಯನ್ನು ಪರಿಪೂರ್ಣವಾಗಿ ಒಳಭಾಗದಲ್ಲಿ ಹಾಕಿದಾಗ ಹರ್ಷಣದ ಕೊಂಬು, ₹1 ಕಾಯಿನ್ನು, ಬಟ್ಲಡಿಕೆ ಪರಿಪೂರ್ಣತೆ ಹಾಕಬೇಕು. ₹1 ಕಾಯಿನ್ ಅನ್ನೋದು ಈಗ, ಆ ಕಾಲದಲ್ಲಿ ಬೆಳ್ಳಿ ನಾಣ್ಯ ಅಂತಿದ್ವಿ. ಆ ಬೆಳ್ಳಿ ನಾಣ್ಯ ಹಾಕ್ತಿದ್ವಿ. ತಾಮ್ರದ ನಾಣ್ಯಗಳನ್ನು ಸುತ್ತಲೂ ಇಡ್ತಾ ಇದ್ವಿ. ಬಂಗಾರದ ಕಾಸನ್ನು ಒಂದನ್ನು ಆ ತೆಂಗಿನಕಾಯಿ ಮೇಲೆ ಇಡ್ತಾ ಇದ್ವಿ. ಇದೆಲ್ಲ ಅನುಕೂಲ ಇದ್ದವ್ರು ಮಾಡ್ತಿದ್ರು, ಆಗ್ತಿರಲಿಲ್ಲ. ಆದರೆ ನಿಮ್ಮಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಿರೋದೇನು ಅಂದರೆ, ಈ ಆದಿಲಕ್ಷ್ಮಿ ಅನ್ನೋ ಕಲಶ ಪೂಜೆಯನ್ನು ಮಾಡ್ಕೋಬೇಕಾದ್ರೆ ದಯವಿಟ್ಟು ಎಲ್ಲ ವೀಕ್ಷಕರು ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಮುಖವಾಡವನ್ನು ಇಡುವಂಥ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅಲಂಕಾರಕ್ಕೆ ಮಾತ್ರ ಮುಖವಾಡ ಇಡ್ತಾ ಇದ್ದೀರಾ. ಗಣಪತಿ ಹಬ್ಬ ಮಾಡಿದಾಗ ಓಂ ಗಣಪತಿಂ ಆವಾಹ್ಯಾಮಿ ರತ್ನಸಿಂಹಾಸನಂ ಸ್ವಾಗತಂ ಅಂದಾಗ ಆ ಪೀಠಾರೋಹಣ ಮಾಡುವಾಗ ಗಣಪತಿನೇ ಬರೋದು, ಬೇರೆ ದೇವರು ಬರಲ್ಲ. ಲಕ್ಷ್ಮೀಂ ಸ್ವಾಹ, ಲಕ್ಷ್ಮೀ ಪೀಠಾರೋಹಣ ಸ್ವಾಹ, ಲಕ್ಷ್ಮೀ ಪೀಠಾಧಿಪತಿ ಸ್ವಾಹ ಅಂದಾಗ ಆ ಲಕ್ಷ್ಮಿ ಆ ಪೀಠವನ್ನು ಕೂತ್ಕೊಂತಾಳೆ. ಅಲಂಕಾರ ಪೀಠ ಸ್ವರೂಪೇ ಕಮಲ ನಯನೇ ಕಮಲ ಪದ್ಮ ಸ್ವರೂಪೇ ಅಂದಾಗ ಕಮಲ ನಯನವಾಗಿರ್ತಕ್ಕಂಥ ಕಮಲ ಪದ್ಮ ಸ್ವರೂಪೇ ಬಂದು ಕಮಲವಾಸಿ ಕೂತ್ಕೊಂತಾಳೆ. ಇವಳೆಲ್ಲ ಕಮಲ ಮುಖಿಯಿಂದ ಇರೋದ್ರಿಂದ ಒಂದು ಕಮಲದ ಹೂ ಇಟ್ಕೊಂಡ್ರೆ ಸಾಕು, ಅವಳು ಬಂದು ಆಹ್ವಾನ ಆಗ್ತಾಳಂತೆ. ಅದಕ್ಕೋಸ್ಕರ ಕಮಲದ ಹೂಗಿರತಕ್ಕಂಥ ಬೆಲೆ, ನೀವು ಎಲ್ಲ ಪೂಜೆ ಪುರಸ್ಕಾರ ಮಾಡಿ 2 ಕಮಲದ ಹೂನ ಅಲ್ಲಿಟ್ಟರೆ ಪೂಜೆ ಸಂಪೂರ್ಣವಾಗತ್ತಂತೆ. ಅಷ್ಟು ಶ್ರೇಷ್ಠತೆ. ಅದಕ್ಕೋಸ್ಕರ ಅವಳಿಗೆ ಇಷ್ಟವಾಗಿರೋದು ಕಮಲದ ಹೂವು. ಅವಳಿಗೆ ಅಲಂಕಾರ ಮಾಡ್ಕೊಳ್ಳೋದು ಇಷ್ಟ, ಬಹಳ ಚೆನ್ನಾಗಿರೋದು ಅಂದರೆ ಕನಕಾಂಬರ ಹೂ. 2 ಅವಳಿಗೆ ಆ ಮಂದರವಾಗಿರ್ತಕ್ಕಂಥ ಕನಕಾಂಬರ ಹೂನ ಸಾಕ್ಷಾತ್ ಮಹಾಲಕ್ಷ್ಮಿ ಯಾವಾಗ ಅಂದರೆ ಜ್ಯೇಷ್ಠಾದೇವಿನ ಓಡಿಸಿದಾಗ ಆ ಮರದಲ್ಲಿ ಹೂಗಳು ಬಿಡುತ್ತಂತೆ.
ಹೂ ಬಿಟ್ಟಾಗ ನಾರದ ಮಹಾಮುನಿಗಳು ಅಮ್ಮ ತಗೊಂಬಂದೆ ನೋಡೆ ಅಂತಾನಂತೆ. ಅಂದರೆ ಅವನ್ನ ಅಮ್ಮ ಅಂತ ಯಾಕೆ ಕರೆಯೋನು ನಾರದ ಅಂದರೆ ಅಜ್ಜಿನ ಕೂಡ ಅಮ್ಮ ಅಂತ ಕರೀತಕ್ಕಂಥವನು ತಾಯಿಗಿಂತ ಶ್ರೇಷ್ಠವಾದವನು ನಾರದ ಅಂತ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥವನು ನಾರದ ಮುನಿ. ಅದಕ್ಕೆ ಅಮ್ಮನಿಗೋಸ್ಕರ ಕನಕಾಂಬರ ಹೂಗಳನ್ನು ತಂದಿರತಕ್ಕಂಥ ನಾರದ ಮುನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಎಲ್ಲರೂ ಆ ಮುಖವಾಡನ್ನು ಹಾಕಿದಾಕ್ಷಕ್ಕೆ ಇವಳು ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡನ್ನು ಹಾಕಿದಾಗ ಲಕ್ಷ್ಮಿ, ಗಣಪತಿ ಹಬ್ಬಕ್ಕೆ ಗಣಪತಿಯ ಮುಖವಾಡನ್ನು ಹಾಕಿದ್ರೆ ಗಣಪತಿ, ಸರಿ ಆಯಿತು ಗೌರಿ ಹಬ್ಬಕ್ಕೆ ಗೌರಿ ಮುಖವಾಡ ಅಂತ ಒಂದು ಶುರು ಮಾಡಿಕೊಂಡ್ರು. ವ್ಯಾಪಾರಸ್ಥರು ಏನು ಮಾಡಿದ್ರು, ರೀ ಒಂದೊಂದಕ್ಕೊಂದೊಂದು ಮುಖವಾಡ ಮಾಡೋಕ್ಕೆ ಶುರು ಮಾಡ್ಬಿಡೋಣ ಅಂಥೇಳಿ ಭಾಳ ಜನ ಬುದ್ಧಿವಂತರು ಮಾಡಿದ್ರು ವ್ಯಾಪಾರವನ್ನು. ಎಲ್ಲರ ಮನೇಲೂ ಇವತ್ತಿನ ಮುಖವಾಡ ಏನು ಹೇಳುತ್ತೆ, ಆದಿಲಕ್ಷ್ಮಿ ಪೂಜೆಯನ್ನು ಮೊದಲು ಮಾಡ್ಕೋಬೇಕಾದ್ರೆ ದಯವಿಟ್ಟು ಮುಖವಾಡಗಳನ್ನು ಹಾಕ್ಕೊಂಡ್ರೆ ಆದಿಲಕ್ಷ್ಮಿ ಒಲಿಯೋದಿಲ್ಲ, ಬರೆದಿಟ್ಕೊಂಬಿಡಿ. ನಾವು ಅಲಂಕಾರಕ್ಕೋಸ್ಕರ ಕಲಶವನ್ನು ಹಾಕೋದು. ಅದಕ್ಕೆ ಆ ಕಲಶ ಯಾವತ್ತು ಮನೆ ಒಳಗೆ ಇಡಬೇಡಿ ಅಂತಲೂ ಕೂಡ ಹೇಳ್ತೀನಿ. ಯಾತಕ್ಕೆ ಅಂದರೆ ಆಹ್ವಾನ ಆಗಿರ್ತಕ್ಕಂಥ ಕಲಶ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡಿದಾಗ ಕಲಶ ಒಣಗೋದ್ರೆ ಸಂಸಾರ ಒಣಗೋಗುತ್ತೆ. ಹುಷಾರ್. ತೆಂಗಿನಕಾಯಿ ಇಡಬೇಕಾದ್ರೆ ಬಲ್ತಿರಬೇಕು, ಕಾಯಿ ಭಾಳ ಚೆನ್ನಾಗಿ ಬಲ್ತಿರಬೇಕು, ನೋಡಿ ಇಡಬೇಕು. ಅಂಥದ್ದು ಯಾಕೆ ನೋಡಿರ್ತೀವಿ, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿ ಯಾರಾದರೂ ಒಬ್ಬರು ಬಂದ್ಬಿಟ್ಟು ಮೈಲಿಗೆ ಆಗಿ ದೇಹವನ್ನು ಒಪ್ಪಿಸ್ಕೊಂಡು ಈ ಕಡೆ ಬಂದು ನಮ್ಮ ಮನೆಯೊಳಗೆ ಬಂದುಬಿಟ್ಟು ಪ್ರವೇಶ ಮಾಡಿದ್ರೆ ಸಾಕು, ತೆಂಗಿನಕಾಯಿ ಪಠಾರ ಅಂತ ಹೊಡೆದೋಗತ್ತೆ, ಇಲ್ದರೆ ಕೊಳತು ಹೋಗುತ್ತೆ. ಹಬ್ಬ ಆಚರಣೆ ಏನಾಯ್ತೋ ಎಲ್ಲ ಜ್ಯೇಷ್ಠ. ಅದಕ್ಕೆ ಜ್ಯೇಷ್ಠಾದೇವಿ ಬರದೇ ಇರೋಕ್ಕೋಸ್ಕರ ಕಲಶಾರಾಧನೆ ಮಾಡಿಕೊಂಡು ಆದಿಲಕ್ಷ್ಮಿ ಕರೆಯೋಕ್ಕೆ ಮೊದಲು ನಾವು ಆ ಗೂಬೆಯನ್ನು ಶ್ರದ್ಧಾಂ ವಿದ್ಯಾಂ ಆಯುಷ್ಯಮೇ ವರ್ಣು ಅಂಥೇಳಿ ಅವಳನ್ನ ಸ್ಮರಣೆ ಮಾಡಿಕೊಂಡು ಗೂಬೆಯನ್ನು ಪ್ರತಿಷ್ಠಾಪನೆ ಮಾಡಿ ತದನಂತರ ಕಲಶ ಇಡಬೇಕಾದ್ರೆ ತೆಂಗಿನಕಾಯಿನ ಆದಿಲಕ್ಷ್ಮಿನ ಕರೆದು ತದನಂತರ ಬೇರೆ 7 ಲಕ್ಷ್ಮಿಗಳನ್ನ ಸ್ವಾಹ ಅಂತ ಕರಿಬೇಕು. ಆಗ ಆದಿಲಕ್ಷ್ಮಿ ನಮ್ಮ ಮನೆಗೆ ಒಳಗೆ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಈ ಆದಿಲಕ್ಷ್ಮಿ ಅನ್ನೋಳು ಮೊದಲು. ಈ ಆದಿಲಕ್ಷ್ಮಿ ಎಲ್ಲಿದ್ಲು ಅಂದರೆ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾಗ ಮಹಾವಿಷ್ಣುಗೆ ಈ ಹುಡುಗಿ ಒಳ್ಳೆಯವಳ, ಈ ಹುಡುಗಿ ಚೆನ್ನಾಗಿದ್ದಾಳ, ಆ ಹುಡುಗಿ ಚೆನ್ನಾಗಿದ್ದಾಳ ಅಂದರೆ ಸೃಷ್ಟಿ ಮೂಲವನ್ನು ನೋಡ್ತಾ ಇದ್ದಂತೆ. ಆಗ ಅಮ್ಮ ಜಗನ್ಮಾತೆ ಯಾವ ರೂಪದಲ್ಲಿ ನೀನು ಮೊದಲಾಗಿ ಮಹಾವಿಷ್ಣುಗೆ ಸೇರ್ತೀಯ, ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿದಾಗ ಮಹಾವಿಷ್ಣುಗೆ ಈ ಆದಿಲಕ್ಷ್ಮಿ ಸೇರಿದಾಕೆ. ಈ ಆದಿಲಕ್ಷ್ಮಿ ಹೇಗಿದ್ಲು, ಎಲ್ಲಿದೆ ಆ ದೇವಸ್ಥಾನ, ಅದು ಕೂಡ ತಿಳಿಸ್ಕೊಡ್ತೀನಿ, ಕಾಯ್ತಾರೆ ಬನ್ನಿ.